ಹಿಂದೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದರು, ಅವ್ರು ಬಂದ್ರೆ ಕರ್ಕೊಳ್ಳೋದಿಲ್ಲ ಹಾಗೆ ಹೇಗೆ ಇದೆಯೋ ಹೇಳಿದರು. ಅಂದ್ರೆ ಅವ್ರಿಗೂ ಒಂದಿಷ್ಟು ವಾಸ್ ಬಂದದ, ಹೌದಪ್ಪ ಈ ಮನುಷ್ಯ ಬರ್ತಾರೆ ಭಾಜಪಕ್ಕೆ, ಆದರೆ ಅವಕಾಶ ಕೊಡೋ ಹಾಗಿಲ್ಲ ಅನ್ನೋ ಅವರು ಪ್ರಯತ್ನ ಮಾಡಿದ್ದಾರೆ, ಮಾತಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಅದು ಯಶಸ್ವಿ ಆಗ್ತೈತೆ ಆಮೇಲೆ ಬೇರೆ. ಮುಖ್ಯವಾಗಿ ಯಾವುದೇ ಪಾರ್ಟಿ ಆದರೂ ಗೆಲ್ಲೋದು ಮುಖ್ಯ ಆಗ್ತದೆ ಇವ್ರಿಗೆ. ಹೇಳಿದ್ದಿಲ್ಲ ನಿಮಗೆ, ಈಗ ಒಂದು ಬಂದಾಗ ಸತೀಶ್ ಅವರು ನೇರವಾಗಿ ಹೇಳಿದರು, ದುಡ್ಡು ಬೇಕಾಗ್ತದಪ್ಪ ಇವತ್ತು ರಾಜಕೀಯಕ್ಕೆ ಅಂತೇಳಿ. ಅದು ಸುಳ್ಳೇನಲ್ಲ ಬರ್ತದೆ, ದುಡ್ಡು ಇಲ್ಲದೆ ಇವತ್ತು ರಾಜಕೀಯ ನಡೀತಾ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಆ ನೆಲೆಯಲ್ಲಿ ಅವ್ರು ಮಾತಾಡಿರ್ಬೋದು, ಆದರೆ ಮಾತಾಡಿದ್ದು ಸರಿ ಅಲ್ಲ ಸಾರ್ವಜನಿಕವಾಗಿ ಅನ್ನುವಂಥ ಮಾತು. ಯಾಕಂದ್ರೆ ಎಲ್ಲ ಪಕ್ಷಗಳ ಮೇಲೆ ಆರೋಪಗಳಿದ್ದಾವೆ ಇವತ್ತು. ಏನಪ್ಪ ಈ ಒಂದು ಚುನಾವಣೆಗಳು ಏನು ಗದ್ದಲ ಮಾಡ್ತಾರೆ, ಯಾವ ರೀತಿ ಆರಿಸಿ ಬರ್ತಾರೆ ಅಂತೇಳಿ. ಅದಕ್ಕೆ ದುಡ್ಡು ಹೊಂದಿದ್ರೆ ಆರಿಸಿ ಬರ್ತೀವಿ ಅನ್ನೋದು ಎಲ್ಲರ ಶಾಸಕರಲ್ಲೇ ಒಂದು ದಿಮಾಕಿನ ಮಾತಾಗಿದೆ. ಅದಕ್ಕಾಗಿ ಈ ನೆಲೆಗಟ್ಟಿನಾಗ ನಮ್ಮ ಈ ಕುಡಿಸಿ ಅವ್ರು ಮಾತಾಡಿದ್ದು ಇವತ್ತು ಭಾಳ ಮಹತ್ವ ಪೂರ್ಣತೆಯನ್ನು ಪಡಿತಾ ಇದೆ. ಹಾಗಾದ್ರೆ ದುಡ್ಡು ಇಲ್ಲದವ್ರು ಕಾಂಗ್ರೆಸ್ಸಲ್ಲಿ ಇರಬಾರ್ದೇನೋ ಅಂತೇಳಿ ಮುಂದಿನ ದಿನದಲ್ಲಿ ಏನೇನು ಆಗ್ಬೋದಿತ್ತು ಚರ್ಚೆ ಅನ್ನೋದು ಇನ್ನೂ ಈಗಂತೂ ಹೊರಗೆ ಬಂದದ ಮಾತು. ಒಂದು ಕಡೆ ನಮ್ಮ ಕುರ್ಚಿ ಅವರು ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ, ಕಾಂಗ್ರೆಸ್ನಲ್ಲಿ ಯಾವುದೇ ಬೆಲೆಗಿಲ್ಲಪ್ಪ ನಮ್ಮ ಕುರುಬ ಸಮುದಾಯದ ಲೀಡರ್ಗಳೇನುವಂಥದ್ದು ಮಾತುಗಳನ್ನು ಗಮನಿಸಿದಾಗ, ಇವೆಲ್ಲ ನೋಡಿದಾಗ ಕಾಂಗ್ರೆಸ್ ಜಿಲ್ಲೆಯಾದ್ಯಂತ ತನ್ನ ಮೊದಲಿನ ಪ್ರಭಾವಗಳನ್ನು ಕಡಿಮೆ ಮಾಡಿಕೊಳ್ತಾ ಇದೆಯಾ, ಅಥವಾ ಬಲಿಷ್ಠರು ಯಾವ ರೀತಿ ಬಲಿಷ್ಠ ಇರ್ಬೋದು, ಅದು ಇಲ್ಲೊಂದು ಈ ರೀತಿ ಅನಿಸ್ಲಾಗ್ತದೆ. ಇವತ್ತು ಕಾಂಗ್ರೆಸ್ನಿಂದ ಗೋಕಾಕ್ ವಲಯ ಮತ್ತು ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ದಿಂದ ಈ ಕಾರ್ಯಕರ್ತರು ಇಲ್ಲಪ್ಪ ಅಂತಂದ್ರೆ ಕೇವಲ ಸತೀಶ್ ಅಥವಾ ಜಾರಕಿಹೊಳಿ ಸಹೋದರರ ಬೆಂಬಲಿಗರು ಮಾತ್ರ ಹೋದ್ರೆ ನಾಳೆ ಕಾಂಗ್ರೆಸ್ಗೆ ಭವಿಷ್ಯದಲ್ಲೇ ತನ್ನ ಅಸ್ತಿತ್ವ ಇಲ್ಲದಂಥ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ವಿಶ್ಲೇಷಣೆ ಸಹಿತ ಮಾಡ್ತಾ ಇದ್ದಾರೆ. ಏನೋ ಆಗಲಿ ಒಟ್ಟಿನಲ್ಲೇ ರಮೇಶ್ ಕುರ್ಚಿ ಅವರು ತಮ್ಮ ಮನಸ್ಸಿನ ನೋವುಗಳನ್ನು ತಿಳ್ಕೊಂಡಿದ್ದಾರೆ. ಅದರ ಪ್ರಕಾರ ಏನಪ್ಪ ಅಂತಂದ್ರೆ ಈ ನಮ್ಮ ಜಾರಕಿಹೊಳಿ ಕುಟುಂಬದವರೆಲ್ಲ ತಮ್ಮ ಸುಪರ್ದಿ ತೆಗೆದುಕೊಳ್ಳೋದ್ರಿಂದಾಗಿ ಉಳಿದವರು ಏನು ಮಾಡಬೇಕು ಇಲ್ಲಿ ಅನ್ನೋಂಥ ಪ್ರಶ್ನೆಯನ್ನು ಅವರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ದೇಶದ ಸತ್ಯದ ಕೈಗಾರಿಕೆ ವಂದನೆಗಳು.